ನೋಡಿ ಹೇಗಿದೆ, ಬಿ ಜೆ ಪಿಯಲ್ಲಿ ಒಳ್ಳೆಯ ನಾಯಕತ್ವಗಳನ್ನು ಮುಗಿಸುವುದು ಬಿಟ್ಟರೆ ಮತ್ತೇ ನಡೆದಿಲ್ಲ. ಈ ತಂದೆ ಮಕ್ಕಳ ಸಹವಾಸದಿಂದ ಕೇಂದ್ರದವ್ರು ತಿಳ್ಕೋಬೇಕು, ಇಂಥವ್ರ ನಾಯಕತ್ವ ಕೊಟ್ಟರೆ ಎಲ್ಲ ವ್ಯವಸ್ಥೆಯಲ್ಲಿ ಹೊಂದಾಣಿಕೆ ಆಗಿಬಿಟ್ಟಿದೆ. ಲೋಕಸಭೆಯಲ್ಲಿ ಹೊಂದಾಣಿಕೆಯಿಂದ ಬಿ ಜೆ ಪಿ ಹಿನ್ನಡೆ ಸಾಧಿಸು, 3 ವಿಧಾನಸಭಾ ಉಪಚುನಾವಣೆಯಲ್ಲಿ ಹೀನಾಗಿ ಸೋಲ್ತು. ಈಗೂ ಸಹ ವಿಧಾನಸಭೆಯಲ್ಲಿ ಮಾತಾಡೋದೇ ಇಲ್ಲ ಅಂದಮೇಲೆ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಎದ್ರೆ ಏನಾದರೂ ಮಾಡಿದ್ರೆ ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳ್ತಾನೆ, ಮಿಸ್ಟರ್ ವಿಜೇಂದ್ರ, ನಿನ್ನ ಫೈಲ್ ತೆಗಿಲ್ಲ, ನಕಲಿ ಸಹಿ ಮಾಡಿದ್ದು ಗೊತ್ತಾ, ಇಷ್ಟೊಂದು ಮುಗಿದೋಯ್ತು. ಇದರಿಂದ ಬಿ ಜೆ ಪಿ ತನ್ನ ನೈತಿಕ ಒಂದು ಇದನ್ನೇ ವಿಧಾನಸಭೆಯಲ್ಲಿ ಕಳ್ಕೊಂಡಿದೆ. ಅದಕ್ಕೆ ಕೇಂದ್ರದವರು ಯಾಕೆ ವಿಶೇಷ ಮಮಕಾರ ಇದೆಯೋ ನಮಗೂ ಗೊತ್ತಾಗ್ತಾ ಇಲ್ಲ. ಒಂದು ಕುಟುಂಬದ ಕೈ ಕೊಡಬಾರ್ದು, ಇದು ಪ್ರಧಾನಮಂತ್ರಿಗಳು ಮೇಲಿಂದ ಮೇಲೆ ಹೇಳ್ತಾರೆ, ಕುಟುಂಬ ಪರಿವಾರದ ಒಂದು ಪಕ್ಷ ನಮ್ದು ಆಗಬಾರ್ದಂತೆ. ಆ ದುರ್ದೈವ ಅಂದರೆ ಕರ್ನಾಟಕ ಅದರಿಂದ ಹೊರತು ಇದೆ ಅಂತೇಳಿ ಅನ್ನಿಸ್ತದೆ. ಅನಂತಕುಮಾರ್ ಹೆಗಡೆಯವರು ವೈಯಕ್ತಿಕವಾಗಿ ಎಲ್ಲಿಯೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಅವರು ದಿಲ್ಲಿಗೆ ಬುಲಾವ್ ಮಾಡಿದ್ದಾರೆ, ದಿಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಆ ರೀತಿ ಯಾವುದೇ ಒಂದು ದೃಢವಾದಂಥ ಮಾಹಿತಿಗಳಿಲ್ಲ. ಅವ್ರು ಕರೆದಿದ್ದಾರೋ ಎಲ್ಲೋ, ರಾಜ್ಯದ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥ ಅವ್ರ ಮನಸ್ಸಿದೆಯೋ ಅಥವಾ ಇಲ್ಲೋ ಅನ್ನುವಂಥದ್ದು ಅನಂತಕುಮಾರ್ ಹೆಗಡೆಯವರೇ ಬಹಿರಂಗಪಡಿಸ್ಬೇಕು. ಯಾಕಂದರೆ ಇದು ಕೇವಲ ಸಾಮಾಜಿಕ ಜಾಲತಾಣದಲ್ಲೇ ಅಷ್ಟೇ ಅವರ ಒಂದು ಸುದ್ದಿ ಹರಿದಾಡ್ತಾ ಇದೆ. ನೋಡಿ ಹೇಗಿದೆ, ಬಿ ಜೆ ಪಿಯಲ್ಲಿ ಒಳ್ಳೆಯ ನಾಯಕತ್ವಗಳನ್ನು ಮುಗಿಸುವುದು ಬಿಟ್ಟರೆ ಮತ್ತೇ ನಡೆದಿಲ್ಲ. ಈ ತಂದೆ ಮಕ್ಕಳ ಸಹವಾಸದಿಂದ ಕೇಂದ್ರದವ್ರು ತಿಳ್ಕೋಬೇಕು, ಇಂಥವ್ರ ನಾಯಕತ್ವ ಕೊಟ್ಟರೆ ಎಲ್ಲ ವ್ಯವಸ್ಥೆಯಲ್ಲಿ ಹೊಂದಾಣಿಕೆ ಆಗಿಬಿಟ್ಟಿದೆ. ಲೋಕಸಭೆಯಲ್ಲಿ ಹೊಂದಾಣಿಕೆಯಿಂದ ಬಿ ಜೆ ಪಿ ಹಿನ್ನಡೆ ಸಾಧಿಸು, 3 ವಿಧಾನಸಭಾ ಉಪಚುನಾವಣೆಯಲ್ಲಿ ಹೀನಾಗಿ ಸೋಲ್ತು. ಈಗೂ ಸಹ ವಿಧಾನಸಭೆಯಲ್ಲಿ ಮಾತಾಡೋದೇ ಇಲ್ಲ ಅಂದಮೇಲೆ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಎದ್ರೆ ಏನಾದರೂ ಮಾಡಿದ್ರೆ ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳ್ತಾನೆ, ಮಿಸ್ಟರ್ ವಿಜೇಂದ್ರ, ನಿನ್ನ ಫೈಲ್ ತೆಗಿಲ್ಲ, ನಕಲಿ ಸಹಿ ಮಾಡಿದ್ದು ಗೊತ್ತಾ, ಇಷ್ಟೊಂದು ಮುಗಿದೋಯ್ತು. ಇದರಿಂದ ಬಿ ಜೆ ಪಿ ತನ್ನ ನೈತಿಕ ಒಂದು ಇದನ್ನೇ ವಿಧಾನಸಭೆಯಲ್ಲಿ ಕಳ್ಕೊಂಡಿದೆ. ಅದಕ್ಕೆ ಕೇಂದ್ರದವರು ಯಾಕೆ ವಿಶೇಷ ಮಮಕಾರ ಇದೆಯೋ ನಮಗೂ ಗೊತ್ತಾಗ್ತಾ ಇಲ್ಲ. ಒಂದು ಕುಟುಂಬದ ಕೈ ಕೊಡಬಾರ್ದು, ಇದು ಪ್ರಧಾನಮಂತ್ರಿಗಳು ಮೇಲಿಂದ ಮೇಲೆ ಹೇಳ್ತಾರೆ, ಕುಟುಂಬ ಪರಿವಾರದ ಒಂದು ಪಕ್ಷ ನಮ್ದು ಆಗಬಾರ್ದಂತೆ. ಆ ದುರ್ದೈವ ಅಂದರೆ ಕರ್ನಾಟಕ ಅದರಿಂದ ಹೊರತು ಇದೆ ಅಂತೇಳಿ ಅನ್ನಿಸ್ತದೆ. ಅನಂತಕುಮಾರ್ ಹೆಗಡೆಯವರು ವೈಯಕ್ತಿಕವಾಗಿ ಎಲ್ಲಿಯೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಅವರು ದಿಲ್ಲಿಗೆ ಬುಲಾವ್ ಮಾಡಿದ್ದಾರೆ, ದಿಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಆ ರೀತಿ ಯಾವುದೇ ಒಂದು ದೃಢವಾದಂಥ ಮಾಹಿತಿಗಳಿಲ್ಲ. ಅವ್ರು ಕರೆದಿದ್ದಾರೋ ಎಲ್ಲೋ, ರಾಜ್ಯದ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥ ಅವ್ರ ಮನಸ್ಸಿದೆಯೋ ಅಥವಾ ಇಲ್ಲೋ ಅನ್ನುವಂಥದ್ದು ಅನಂತಕುಮಾರ್ ಹೆಗಡೆಯವರೇ ಬಹಿರಂಗಪಡಿಸ್ಬೇಕು. ಯಾಕಂದರೆ ಇದು ಕೇವಲ ಸಾಮಾಜಿಕ ಜಾಲತಾಣದಲ್ಲೇ ಅಷ್ಟೇ ಅವರ ಒಂದು ಸುದ್ದಿ ಹರಿದಾಡ್ತಾ ಇದೆ. ನೋಡಿ ಹೇಗಿದೆ, ಬಿ ಜೆ ಪಿಯಲ್ಲಿ ಒಳ್ಳೆಯ ನಾಯಕತ್ವಗಳನ್ನು ಮುಗಿಸುವುದು ಬಿಟ್ಟರೆ ಮತ್ತೇ ನಡೆದಿಲ್ಲ. ಈ ತಂದೆ ಮಕ್ಕಳ ಸಹವಾಸದಿಂದ ಕೇಂದ್ರದವ್ರು ತಿಳ್ಕೋಬೇಕು, ಇಂಥವ್ರ ನಾಯಕತ್ವ ಕೊಟ್ಟರೆ ಎಲ್ಲ ವ್ಯವಸ್ಥೆಯಲ್ಲಿ ಹೊಂದಾಣಿಕೆ ಆಗಿಬಿಟ್ಟಿದೆ. ಲೋಕಸಭೆಯಲ್ಲಿ ಹೊಂದಾಣಿಕೆಯಿಂದ ಬಿ ಜೆ ಪಿ ಹಿನ್ನಡೆ ಸಾಧಿಸು, 3 ವಿಧಾನಸಭಾ ಉಪಚುನಾವಣೆಯಲ್ಲಿ ಹೀನಾಗಿ ಸೋಲ್ತು. ಈಗೂ ಸಹ ವಿಧಾನಸಭೆಯಲ್ಲಿ ಮಾತಾಡೋದೇ ಇಲ್ಲ ಅಂದಮೇಲೆ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಎದ್ರೆ ಏನಾದರೂ ಮಾಡಿದ್ರೆ ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳ್ತಾನೆ, ಮಿಸ್ಟರ್ ವಿಜೇಂದ್ರ, ನಿನ್ನ ಫೈಲ್ ತೆಗಿಲ್ಲ, ನಕಲಿ ಸಹಿ ಮಾಡಿದ್ದು ಗೊತ್ತಾ, ಇಷ್ಟೊಂದು ಮುಗಿದೋಯ್ತು. ಇದರಿಂದ ಬಿ ಜೆ ಪಿ ತನ್ನ ನೈತಿಕ ಒಂದು ಇದನ್ನೇ ವಿಧಾನಸಭೆಯಲ್ಲಿ ಕಳ್ಕೊಂಡಿದೆ. ಅದಕ್ಕೆ ಕೇಂದ್ರದವರು ಯಾಕೆ ವಿಶೇಷ ಮಮಕಾರ ಇದೆಯೋ ನಮಗೂ ಗೊತ್ತಾಗ್ತಾ ಇಲ್ಲ. ಒಂದು ಕುಟುಂಬದ ಕೈ ಕೊಡಬಾರ್ದು, ಇದು ಪ್ರಧಾನಮಂತ್ರಿಗಳು ಮೇಲಿಂದ ಮೇಲೆ ಹೇಳ್ತಾರೆ, ಕುಟುಂಬ ಪರಿವಾರದ ಒಂದು ಪಕ್ಷ ನಮ್ದು ಆಗಬಾರ್ದಂತೆ. ಆ ದುರ್ದೈವ ಅಂದರೆ ಕರ್ನಾಟಕ ಅದರಿಂದ ಹೊರತು ಇದೆ ಅಂತೇಳಿ ಅನ್ನಿಸ್ತದೆ. ಅನಂತಕುಮಾರ್ ಹೆಗಡೆಯವರು ವೈಯಕ್ತಿಕವಾಗಿ ಎಲ್ಲಿಯೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಅವರು ದಿಲ್ಲಿಗೆ ಬುಲಾವ್ ಮಾಡಿದ್ದಾರೆ, ದಿಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಆ ರೀತಿ ಯಾವುದೇ ಒಂದು ದೃಢವಾದಂಥ ಮಾಹಿತಿಗಳಿಲ್ಲ. ಅವ್ರು ಕರೆದಿದ್ದಾರೋ ಎಲ್ಲೋ, ರಾಜ್ಯದ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥ ಅವ್ರ ಮನಸ್ಸಿದೆಯೋ ಅಥವಾ ಇಲ್ಲೋ ಅನ್ನುವಂಥದ್ದು ಅನಂತಕುಮಾರ್ ಹೆಗಡೆಯವರೇ ಬಹಿರಂಗಪಡಿಸ್ಬೇಕು.
ಯಾಕಂದರೆ ಇದು ಕೇವಲ ಸಾಮಾಜಿಕ ಜಾಲತಾಣದಲ್ಲೇ ಅಷ್ಟೇ ಅವರ ಒಂದು ಸುದ್ದಿ ಹರಿದಾಡ್ತಾ ಇದೆ. ನೋಡಿ ಹಿಂಗಿದೆ, ಬಿ ಜೆ ಪಿಯಲ್ಲಿ ಒಳ್ಳೆಯ ನಾಯಕತ್ವಗಳನ್ನು ಮುಗಿಸುವುದು ಬಿಟ್ಟರೆ ಮತ್ತೇ ನಡೆದಿಲ್ಲ. ಈ ತಂದೆ ಮಕ್ಕಳ ಸಹವಾಸದಿಂದ ಕೇಂದ್ರದವ್ರು ತಿಳ್ಕೋಬೇಕು, ಇಂಥವ್ರ ನಾಯಕತ್ವ ಕೊಟ್ಟರೆ ಎಲ್ಲ ವ್ಯವಸ್ಥೆಯಲ್ಲಿ ಹೊಂದಾಣಿಕೆ ಆಗಿಬಿಟ್ಟಿದೆ. ಲೋಕಸಭೆಯಲ್ಲಿ ಹೊಂದಾಣಿಕೆಯಿಂದ ಬಿ ಜೆ ಪಿ ಹಿನ್ನಡೆ ಸಾಧಿಸಿತು, 3 ವಿಧಾನಸಭಾ ಉಪಚುನಾವಣೆಯಲ್ಲಿ ಹೀನಾಗಿ ಸೋಲ್ತು. ಈಗೂ ಸಹ ವಿಧಾನಸಭೆಯಲ್ಲಿ ಮಾತಾಡೋದೇ ಇಲ್ಲ ಅಂದಮೇಲೆ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಎದ್ರೆ ಏನಾದರೂ ಮಾಡಿದ್ರೆ ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳ್ತಾನೆ, ಮಿಸ್ಟರ್ ವಿಜೇಂದ್ರ ನಿನ್ನ ಫೈಲ್ ತೆಗಿಲ್ಲ, ನಕಲಿ ಸಹಿ ಮಾಡಿದ್ದು ಗೊತ್ತಾ, ಇಷ್ಟೊಂದು ಮುಗಿದೋಯ್ತು. ಇದರಿಂದ ಬಿ ಜೆ ಪಿ ತನ್ನ ನೈತಿಕ ಒಂದು ಇದನ್ನೇ ವಿಧಾನಸಭೆಯಲ್ಲಿ ಕಳ್ಕೊಂಡಿದೆ. ಅದಕ್ಕೆ ಕೇಂದ್ರದವರು ಯಾಕೆ ವಿಶೇಷ ಮಮಕಾರ ಇದೆಯೋ ನಮಗೂ ಗೊತ್ತಾಗ್ತಾ ಇಲ್ಲ. ಒಂದು ಕುಟುಂಬದ ಕೈ ಕೊಡಬಾರ್ದು, ಇದು ಪ್ರಧಾನಮಂತ್ರಿಗಳು ಮೇಲಿಂದ ಮೇಲೆ ಹೇಳ್ತಾರೆ, ಕುಟುಂಬ ಪರಿವಾರದ ಒಂದು ಪಕ್ಷ ನಮ್ದು ಆಗಬಾರ್ದಂತೆ. ಆ ದುರ್ದೈವ ಅಂದರೆ ಕರ್ನಾಟಕ ಅದರಿಂದ ಹೊರತು ಇದೆ ಅಂತೇಳಿ ಅನ್ನಿಸ್ತದೆ. ಅನಂತಕುಮಾರ್ ಹೆಗಡೆಯವರು ವೈಯಕ್ತಿಕವಾಗಿ ಎಲ್ಲಿಯೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಅವರು ದಿಲ್ಲಿಗೆ ಬುಲಾವ್ ಮಾಡಿದ್ದಾರೆ, ದಿಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಆ ರೀತಿ ಯಾವುದೇ ಒಂದು ದೃಢವಾದಂಥ ಮಾಹಿತಿಗಳಿಲ್ಲ. ಅವ್ರು ಕರೆದಿದ್ದಾರೋ ಎಲ್ಲೋ, ರಾಜ್ಯದ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥ ಅವ್ರ ಮನಸ್ಸಿದೆಯೋ ಅಥವಾ ಇಲ್ಲವೋ ಅನ್ನುವಂಥದ್ದು ಅನಂತಕುಮಾರ್ ಹೆಗಡೆಯವರೇ ಬಹಿರಂಗಪಡಿಸ್ಬೇಕು. ಯಾಕಂದರೆ ಇದು ಕೇವಲ ಸಾಮಾಜಿಕ ಜಾಲತಾಣದಲ್ಲೇ ಅಷ್ಟೇ ಅವರ ಒಂದು ಸುದ್ದಿ ಹರಿದಾಡ್ತಾ ಇದೆ. ನೋಡಿ ಹಿಂಗಿದೆ, ಬಿ ಜೆ ಪಿಯಲ್ಲಿ ಒಳ್ಳೆಯ ನಾಯಕತ್ವಗಳನ್ನು ಮುಗಿಸುವುದು ಬಿಟ್ಟರೆ ಮತ್ತೇ ನಡೆದಿಲ್ಲ. ಈ ತಂದೆ ಮಕ್ಕಳ ಸಹವಾಸದಿಂದ ಕೇಂದ್ರದವ್ರು ತಿಳ್ಕೋಬೇಕು, ಇಂಥವ್ರ ನಾಯಕತ್ವ ಕೊಟ್ಟರೆ ಎಲ್ಲ ವ್ಯವಸ್ಥೆಯಲ್ಲಿ ಹೊಂದಾಣಿಕೆ ಆಗಿಬಿಟ್ಟಿದೆ. ಲೋಕಸಭೆಯಲ್ಲಿ ಹೊಂದಾಣಿಕೆಯಿಂದ ಬಿ ಜೆ ಪಿ ಹಿನ್ನಡೆ ಸಾಧಿಸಿತು, 3 ವಿಧಾನಸಭಾ ಉಪಚುನಾವಣೆಯಲ್ಲಿ ಹೀನಾಗಿ ಸೋಲ್ತು. ಈಗೂ ಸಹ ವಿಧಾನಸಭೆಯಲ್ಲಿ ಮಾತಾಡೋದೇ ಇಲ್ಲ ಅಂದಮೇಲೆ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಎದ್ರೆ ಏನಾದರೂ ಮಾಡಿದ್ರೆ ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳ್ತಾನೆ, ಮಿಸ್ಟರ್ ವಿಜೇಂದ್ರ ನಿನ್ನ ಫೈಲ್ ತೆಗಿಲ್ಲ, ನಕಲಿ ಸಹಿ ಮಾಡಿದ್ದು ಗೊತ್ತಾ, ಇಷ್ಟೊಂದು ಮುಗಿದೋಯ್ತು. ಇದರಿಂದ ಬಿ ಜೆ ಪಿ ತನ್ನ ನೈತಿಕ ಒಂದು ಇದನ್ನೇ ವಿಧಾನಸಭೆಯಲ್ಲಿ ಕಳ್ಕೊಂಡಿದೆ. ಅದಕ್ಕೆ ಕೇಂದ್ರದವರು ಯಾಕೆ ವಿಶೇಷ ಮಮಕಾರ ಇದೆಯೋ ನಮಗೂ ಗೊತ್ತಾಗ್ತಾ ಇಲ್ಲ. ಒಂದು ಕುಟುಂಬದ ಕೈ ಕೊಡಬಾರ್ದು, ಇದು ಪ್ರಧಾನಮಂತ್ರಿಗಳು ಮೇಲಿಂದ ಮೇಲೆ ಹೇಳ್ತಾರೆ, ಕುಟುಂಬ ಪರಿವಾರದ ಒಂದು ಪಕ್ಷ ನಮ್ದು ಆಗಬಾರ್ದಂತೆ. ಆ ದುರ್ದೈವ ಅಂದರೆ ಕರ್ನಾಟಕ ಅದರಿಂದ ಹೊರತು ಇದೆ ಅಂತೇಳಿ ಅನ್ನಿಸ್ತದೆ. ಅನಂತಕುಮಾರ್ ಹೆಗಡೆಯವರು ವೈಯಕ್ತಿಕವಾಗಿ ಎಲ್ಲಿಯೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಅವರು ದಿಲ್ಲಿಗೆ ಬುಲಾವ್ ಮಾಡಿದ್ದಾರೆ, ದಿಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಆ ರೀತಿ ಯಾವುದೇ ಒಂದು ದೃಢವಾದಂಥ ಮಾಹಿತಿಗಳಿಲ್ಲ. ಅವ್ರು ಕರೆದಿದ್ದಾರೋ ಎಲ್ಲೋ, ರಾಜ್ಯದ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥ ಅವ್ರ ಮನಸ್ಸಿದೆಯೋ ಅಥವಾ ಇಲ್ಲವೋ ಅನ್ನುವಂಥದ್ದು ಅನಂತಕುಮಾರ್ ಹೆಗಡೆಯವರೇ ಬಹಿರಂಗಪಡಿಸ್ಬೇಕು. ಯಾಕಂದರೆ ಇದು ಕೇವಲ ಸಾಮಾಜಿಕ ಜಾಲತಾಣದಲ್ಲೇ ಅಷ್ಟೇ ಅವರ ಒಂದು ಸುದ್ದಿ ಹರಿದಾಡ್ತಾ ಇದೆ.